आचार्य पवनोस्माकम् आचार्याणि च भारती देवो नारायणश्रीशः देवी मङ्गलदेवता कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तम् आश्रये। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदया तन्नमस्ते गुरोन्नमः। आचार्य मध्ವರು ಅದೃಶ್ಯೋ ರೌಪ್ಯ ಪೀಠೇಸಿ ದೃಶ್ಯೋಪಿ ಬದರಿ ತಟೆ ಎಂಬುದಾಗಿ ಯಾವ ಉಡುಪಿಯ ಅನಂತೇಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿರತಕ್ಕಂತಹ ಐತರೇಯ ಭಾಷ್ಯವನ್ನ ಶಿಷ್ಯರಿಗೆ ಪ್ರವಚನ ಮಾಡ್ತಾ ಇದ್ದಾಗಲೇ ಅದೃಶ್ಯರಾದ ದಿವಸವನ್ನ ಮಧ್ವ ನವಮಿ ಎಂಬುದಾಗಿ ಶಾಸ್ತ್ರ ಉಲ್ಲೇಖ ಮಾಡ್ತಾ ಇದೆ. ಅವರು ಅವತಾರಕ್ಕೆ ಪ್ರೋಭಾಗಿಯಾಗತಕ್ಕಂತಹ ಎರಡೂ ಅವತಾರದ ಚರಿತ್ರೆಯನ್ನ ನಿನ್ನೆ ಮತ್ತು ಮೊನ್ನೆ ಶ್ರವಣ ಮಾಡಿದ್ದೀರಿ. ವಿಜ್ಞಾನ ಭಾನುಮತಿ ಕಾಲ ಬಲೆ ನಲೀನೆ ದುರ್ಭಾಷ್ಯ ಸಂತಮತ ಚಿಂತ ತಥೋ ಜನೇಂದ್ರೇ ಮಾಗಾ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಚ್ಯತೋ ಮುಖ ಶರಣಂ ಪ್ರಯಗ್ಮುಹು ನಾಥಕರೋ ತ್ರಿಯುಗಹೂತರನುದ್ಭಭೂಷು ಬ್ರಹ್ಮಾಣಮಪ್ಯಮವತಾರಮನಾದಿದೀಕ್ಷು ಸರ್ವಜ್ಞಮನ್ಯಮನವೀಕ್ಷ್ಯ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಪಭಾಸೆ. ಮಧ್ವಾಚಾರ್ಯರು ಅವತಾರ ಮಾಡಲಿಕ್ಕೆ ಏನು ಕಾರಣ? ಪ್ರಧಾನವಾಗಿ ಇನ್ನೊಂದು ಕಾಲು ಗಂಟೆ ಒಳಗೆ ಮುಗಿಸ್ತಾ ಇದ್ದೇನೆ ಪ್ರವಚನವನ್ನ. ಅವತಾರ ಮಾಡಲಿಕ್ಕೆ ಏನು ಕಾರಣ ಅಂತಂದ್ರೆ, ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಅಧಿಕ ವಿಂಶತಿ ಕುಭಾಷ್ಯವ ರಚಿಸಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರಗಳು ಅವತರಿಸಿ ಮಧ್ವಾಭಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮೆಗೆ ವಂದಿಸುವೆ. ಜಗನ್ನಾಥದಾಸರಿ ಮಾತು ಹೇಳ್ತಾ ಇದ್ದ. ಆಚಾರ್ಯ ಮಧ್ವರು 22ನೇ ದಾರ್ಶನಿಕರಾಗಿ ಅವತಾರ ಮಾಡಿದವರು. ಹಿಂದೆ 21 ಜನ ಭಾಷ್ಯಕಾರರು ಬಂದರು. ಅವರು ಬಂದರೂ ಕೂಡ ಮಧ್ವಾಚಾರ್ಯ ಅವತಾರಕ್ಕಂತ ಕಾರಣ ಏನಿತ್ತು ಅಂತಂದ್ರೆ, ವಿಜ್ಞಾನ ಭಾನುಮತಿ ಕಾಲ ಬಲೆ ನಲೀನೆ. ದಾರ್ಶನಿಕ ಅನೇಕ ಜನ ಬಂದು ಹೋದರು. ಒಬ್ಬ ಆಚಾರಿ ದೈವವೇ ಇಲ್ಲ ಎಂದ ಉಭಾಬದ್ರು ಪುಂದ್ರಾಸಿ ಮಾತು ಹೇಳ್ತಾರೆ. ಒಬ್ಬರು ಬಂದರು ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥವಾಗ ಹಿಂದೆ 21 ಜನ, 22 ಮಧ್ವಾಚಾರ್ಯ. 21 ಜನರಲ್ಲಿ ಕೆಲವರು ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥವಾಗ ಅದು ಬೌದ್ಧ ಮತಿ. ಅದು ಇನ್ನು ಚಾರ್ವಾಕ ಮತ ಅಂತ ಒಂದು ಬಂತು. ಚಾರ್ವಾಕ ಮತ ಏನಪ್ಪಾ ಅಂತಂದ್ರೆ, ಅವರ ವಿಷಯವಾಗಿರ್ತಕ್ಕಂಥ ಅವರ ಒಂದು ವಿಷಯ ಒಂದು ಋಣಕೃತ್ವ ಘೃತಂಪಿವೆ. ಚಾರ್ವಾಕನ ಹೆಸರು ಹೇಳುತ್ತೆ. ಚಾರು ಅಂದ್ರೆ ಸುಂದರವಾದ ವಾಕ್ ಅನ್ನೋ ಮಾತು, ಒಳ್ಳೆ ಮಾತು. ಏನು? ಸಾಲ ಮಾಡಿ ತುಪ್ಪ ತಿನ್ನು ಅಷ್ಟೇ ಹೇಳುದು. ತುಂಬ ಚೆನ್ನಾಗಿದೆ. ಸಾಲ ತೀರ್ಸೋದು ಯಾರು ಕೇಳಬೇಡ ನೀವು ಅಂತ. ಆ ಮತವನ್ನು ಖಂಡನೆ ಮಾಡಲಿಕ್ಕೆ ಆಚಾರ್ಯ ಮತ ಅವತಾರ ಮಾಡಿದ್ರು. ಇನ್ನೊಬ್ಬ ದಾರ್ಶನಿಕರು ಬಂದರು. ಅವ್ರು ಏನು ಮಾಡಿದ್ರು? ನಾನೇ ದೇವರು ಅಂತ ಇನ್ನೊಬ್ಬ ಬಂದರು. ಪ್ರಚಂಡ ಬೌದ್ಧ ಅಯಮತ ಪ್ರಸಿದ್ಧ ಅಂತ ಸುಮಾರು ಹೇಳ್ತಾ ಇದ್ರು. ಬೌದ್ಧರು ನೇರವಾಗಿ ದೇವರಿಲ್ಲ ಅಂತ ಹೇಳಿದ್ರು. ಇನ್ನೊಬ್ಬರು ಬಂದು ದೇವರಿದ್ದಾನೆ, ನಾನು ಅವನು ಒಂದೇ ಎಂದು. ಹಾಗಾಗಿ ಇನ್ನೊಬ್ಬ ದಾರ್ಶನಿಕರು ಬಂದರು. ಇಲ್ಲಿ ಮಾತ್ರ ಬೇರೆ, ಅಲ್ಲೆಲ್ಲ ಒಂದೇ ಎಂದು. ನೋಡ್ಕೊಂಬಂದೋಗಿಂತ ಹೆಚ್ಚಾಗಿ ಹೇಳೋದಾರೆ. ಹೌದು, ವಾಪಸ್ ಬರಲ್ಲ ಅಂತ ಗೊತ್ತಿದೆ. ನೋಡ್ಕೊಂಬಂದೋಗಿಂತ ಹೆಚ್ಚು ಅವ್ನು ಹೇಳೋದಾಗಿ ಇಲ್ಲಿ ಮಾತ್ರ ನಾವೆಲ್ಲ ಬೇರೆ ಬೇರೆ, ಅಲ್ಲಿ ಮಾತ್ರ ಒಂದೇ ಎಂದು. ಕಡೆಯಲ್ಲಿ ಆಚಾರ್ಯ ಮಧ್ವರು ಬಂದು ಇಲ್ಲೂ ಬೇರೆ ಅಲ್ಲೂ ಬೇರೆ, ಎರಡೂ ಒಂದಾಗ ಲೋಲದು. ಪುಂದಾಸ ಹೇಳ್ತಾರೆ, ಎರಡೂ ಒಂದಾಗಿ ಸಾಧ್ಯ ಇಲ್ಲ. ಜೀವಾತ್ಮ ಪರಮಾತ್ಮ ಎರಡೂ ಒಂದಾಗಿ ಸಾಧ್ಯವೇ ಇಲ್ಲ. ಅದಕ್ಕೆ ಜಯತೀರ್ಥರು ಒಂದು ಗ್ರಂಥದ ಸುಧಾದಲ್ಲಿ ಒಂದು ಮಾತು ಹೇಳ್ತಾರೆ. ಒಂದು ಲೋಟ ಹಾಲಿಗೆ 1 ಲೋಟ ನೀರು ಹಾಕಿದ್ರೆ ಅವನು ಮಾತಿನ ಪ್ರಕಾರ ಎರಡು ಒಂದೇ ಆಗಬೇಕಾಗಿತ್ತಲ್ವ? ಯಾಕೆ 2 ಲೋಟ ಆಗುತ್ತದೆ? 1 ಲೋಟ ಹಾಲಿಗೆ 1 ಲೋಟ ನೀರು ಹಾಕಿದ್ರೆ ಎರಡು ಬೇರೆ ಅದ್ರ ಮತ್ತೆ 2 ಲೋಟ ಆಗುತ್ತೆ. ಯಾಕೆ? ಎರಡು ಒಂದಾಗತ್ತೆ, 1 ಲೀಟರ್ ಆಗಬೇಕಾಗಿ ಯಾಕೆ ಆಗ್ತಿಲ್ಲ ಅಂದ್ರೆ ಇದರಲ್ಲೇ ಗೊತ್ತಾಗತ್ತೆ ಜೀವ ಭೇದ. ಆಚಾರ್ಯ ಮಧ್ವ ಅವತಾರ ಮಾಡತಕ್ಕಂತಹ ಮೂಲ ಉದ್ದೇಶ ಜೀವ ಪರಮಾತ್ಮ ಒಂದು ಅಂತ ಎಲ್ಲೂ ಹೇಳಿ ಸಾಧ್ಯ ಇಲ್ಲ.
ಜೀವನೇ ಪರಮಾತ್ಮನೇ. ಹಾಗಾಗಿ ನೀನೇ ಸ್ವತಂತ್ರನಾಗಿರ್ತಕ್ಕಂಥದ್ದಾದರೆ ನಿನ್ನ ರೋಗವನ್ನು ನೀನೇ ಯಾಕೆ ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ? ಜಯತೀರ್ಥ, ನೀನೇ ದೇವರು ತಿಳ್ಕೊಳ್ತೀಯಲ್ಲ, ನಿಜ ರೋಗ ಆಗದೆ ಹುಟ್ಟು ಸಾವು ಸಂಸಾರಕ್ಕೆ ಬಂದ ಮೇಲೆ ನಾನೇ ದೇವ್ರ ಹೆಂಗಾಗ್ತೀಯ ನೀನು? ದೇವರಿಗೆ ದೋಷ ದೂರ ಗುಣಪೂರ್ಣ ಅಂತ ಒಂದು ವಿಶೇಷಣ ಇದೆ. ದೋಷರಹಿತನಾದವನು, ನಾವೆಲ್ಲ ದೋಷಪೂರ್ಣರಾದವನು. ದೋಷಪೂರ್ಣ ದೋಷರಹಿತ ಎರಡು ಒಂದೇ ಆಗತ್ತೇನು? ಆದ್ದರಿಂದ ಪರಮಾತ್ಮಗೆ ಗುಣಪೂರ್ಣ ಅಂತಕ್ಕಂಥ ಸಮರ್ಥನೆ ಮಾಡಲಿಕ್ಕೋಸ್ಕರವಾಗಿ ವಿಜ್ಞಾನ ಭಾನುಮತಿ ಕಾಲ ಬಲೆ ನಲೀನೆ ದುರ್ಭಾಷ್ಯ ಸಂತಮತ ತಿಂತ ತಥೋ ಜನೇಂದ್ರೇ. ಲೋಕದಲ್ಲಿ ಸಜ್ಜನರು ಇರ್ತಾರೆ, ದುರ್ಜನರು ಇರ್ತಾರೆ. ಲೋಕ ಅಂದ್ರೆ ಎರಡು ರೀತಿ ಇರಬೇಕು. ಹಿಂದೆ ಬಂದ ಜ್ಞಾನಿಗಳಲ್ಲಿ ಕೆಲವು ಸಜ್ಜನರಿದ್ದಾರೆ. ಅವರೆಲ್ಲ ಯೋಚನೆ ಏನಿದು? ದೇವರಿದ್ದಾನೆ ಅಂತ ನಾವೆಲ್ಲ ಅನೇಕವನ್ನು ನಂಬಿಕೊಂಡು ಬಂದಿದ್ದೇವೆ. ನಾವು ದೇವರಿಲ್ಲ ಅಂತ ಉಪದೇಶ ಮಾಡ್ಕೊಂಡು ಬೇಗ ಜನ ಬರ್ತಾ ಇದ್ದಾರೆ. ನಾವು ಹೇಗೆ ಇಂಥವ್ರು ಏನು ಮಾಡಬೇಕು ಇವತ್ತು ಮಾಡಿಕೊಂಡು ಎಲ್ಲ ದೇವತೆಗಳು ಹೋಗಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಸುಮಂತ್ರಿ ರಮೇಶ್ವರಿ ಮಾತಾಡ್ತಾರೆ. ಬ್ರಹ್ಮದೇವರು ಏನು ಮಾಡಿದ್ರು? ಪರಮಾತ್ಮನ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಸಜ್ಜನರ ರಕ್ಷಣೆಗೋಸ್ಕರವಾಗಿ ನೀನು ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ನಾತಕ್ಕಲೋ ತ್ರಿಯುಗ ಭೂತರನುದ್ಭೂಷೋ ಬ್ರಹ್ಮಾಣಮಪ್ಯಮವತಾರ ಅನಾದಿ ದಿಕ್ಷ್ಯು. ಕಲಿಯುಗದಲ್ಲಿ ಪರಮಾತ್ಮ ಅವತಾರ ಮಾಡೋದಿಲ್ಲ, ಅದು ಅವನ ಇಚ್ಛೆಯನ್ನು ಯಾರು ಮಾಡೋದು ದೇವರು ಹೇಳೋಗಿಲ್ಲ. ಆದರೆ ಕಲಿಯುಗದಲ್ಲಿ ಅವತಾರ ಮಾಡ್ತಾರೆ. ಕಲ್ಕಿ ಅವತಾರ ಕಡೆಯಲ್ಲಿ ಕಲಿಯುಗ ಮುಳುಗೋದಿಸ ರಾತ್ರಿ ಮಾತ್ರ ಅವತಾರ ಮಾಡ್ತಾರೆ ಪರಮಾತ್ಮ. ಕಲ್ಕಿ ಅವತಾರ ಮುಂಚೆ ಮಧ್ಯೆಯಲ್ಲಿ ಯಾವುದೂ ಅವತಾರ ಇಲ್ಲ. ಅದಕ್ಕೆ ತ್ರಿಯುಗ ಅಂತ ಪರಮಾತ್ಮ ಕೃತ ತ್ರೇತ ದ್ವಾಪರದಲ್ಲಿ ಮಾತ್ರ ಪರಮಾತ್ಮ ಅವತಾರ ಇದೆ. ಕಲಿಯುಗ ಪ್ರಾರಂಭ ಆಗ್ತಾ ಇದೆ. ಕಲಿ ಅವತಾರ ಮಾಡೋ ಹಾಗಿಲ್ಲ. ಅದು ಸಜ್ಜನ ಉದ್ಧಾರ ಹೇಗೆ? ಭಗವದ್ಗೀತೆ ಅವರೇ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ನಾನು ಅವತಾರ ಮಾಡ್ತೀನಿ, ಅವನು ಹೇಳಿಲ್ಲ. ಧರ್ಮ ಸಂಸ್ಥಾಪನೆ ಅಂತ ಹೇಳಿದ್ದಾರೆ ಪರಮಾತ್ಮ. ಆ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ತನ್ನ ಪರವಾಗಿ ದೇವತೆಗಳನ್ನು ಕಳಿಸ್ತಾರೆ ದೇವತೆಗಳನ್ನು. ಹಾಗೆ ಮೊದಲನೇ ಬ್ರಹ್ಮದೇವನ ಅವತಾರ ಮಾಡಲಿಕ್ಕೆ ಹೇಳ್ಬೋದಾಗಿತ್ತು. ಬ್ರಹ್ಮಾಣಮಪ್ಯಮವತಾರ ಸುಮತಿ ಹೇಳ್ತಾ ಇದೆ, ಬ್ರಹ್ಮಾಣಮಪ್ಯಮವತಾರ ಮನಾದಿ ದಿಕ್ಷು. ಬ್ರಹ್ಮದೇವರಿಗೆ ಭೂಲೋಕದ ಅವತಾರ ಮಾಡೋ ಹಾಗಿಲ್ಲ. ಪರಮಾತ್ಮ ಸಂಕಲ್ಪ ದೇವರು ಅವತಾರ ಮಾಡೋದಿಲ್ಲ. ಬ್ರಹ್ಮದೇವ ಅವತಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಬ್ರಹ್ಮದೇವ ಬಿಟ್ಟರೆ ರುದ್ರದೇವ ಮಾಡ್ಬೋದು, ಈಶ್ವರ ಮಾಡ್ಬೋದು. ಈಶ್ವರ ಅವತಾರ ಮಾಡಿದರೆ ಅವ ಮೇಲೆ ಕಲಿಯ ಪ್ರಾಬಲ್ಯ ಇದೆ. ಕಲಿಯ ಪ್ರಾಬಲ್ಯ ಅಂತಂದ್ರೆ ಕಡೆಯಲ್ಲಿ ನಾನೇ ದೇವರು ನೋಡಕ್ಕೆ ಬಂತಾರೆ ಅಂತ. ಹಾಗೇನ್ ಮಾಡಬೇಕು? ಬ್ರಹ್ಮದ ರುದ್ರದೇವ ಮಧ್ಯದಲ್ಲಿ ವಾಯುದೇವರಿದ್ದಾರೆ. ವಾಯುದೇವರು ಸತ್ಯಲೋಕದಲ್ಲೇ ಇದ್ದಾರೆ, ಬ್ರಹ್ಮದೇವರು ಸತ್ಯಲೋಕದಲ್ಲೇ ಇದ್ದಾರೆ. ಹಾಗೇನು ಪರಮಾತ್ಮ ನಾತಕ್ಕಲೋ ತ್ರಿಯುಗಭೂತರನುದ್ಭೂಷೋ ಬ್ರಹ್ಮಾಣಮಪ್ಯಮವತಾರ ಮನಾದಿ ದಿಕ್ಷೋ ಸರ್ವಜ್ಞಮನ್ಯಮನ ವೇಕ್ಷ್ಯ ಕಾರ್ಯ ವೀರ್ಯಂ ಸ್ನೇಹಾನನೋ ಭುವನ ಜೀವನಮಾಪಭಾಸೆ. ಆಗ ವಾಯುದೇವರು ಕರೀತಾನೆ ಪರಮಾತ್ಮ, ನೋನು ಕಲಿಯುಗದಲ್ಲಿ ನಾನು ಅವತಾರ ಮಾಡುವಾಗಿಲ್ಲ, ನನ್ನ ಇಚ್ಛೆಯಿಂದ. ಬ್ರಹ್ಮದೇವರು ಸತ್ಯಲೋಕ ಬಿಟ್ಟು ಭೂಲೋಕಕ್ಕೆ ಬರೋ ಹಾಗಿಲ್ಲ. ನೀನು ಮುಂದೆ ಬ್ರಹ್ಮದಲ್ಲಿ ಮುಂದೆ ಹೋಗಕ್ಕೆ ನಾನಂದರೆ ನೀನು ಭೂಲೋಕದ ಅವತಾರ ಮಾಡಬೇಕು. ಯಾವುದೇ ಅವತಾರ ಮಾಡಬೇಕು? ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ನೇರವಾಗಿ ವಾಯುದೇವರು ಭೂಲೋಕಕ್ಕೆ ಬರೋ ಹಾಗಿಲ್ಲ. ಅದು ಕೂಡ ಇದೆ. ವಾಯುದೇವರ ಮುಖ್ಯವಾಗಿರ್ತಕ್ಕಂಥ ಮೂಲವಾದ ರೂಪ ದೇವಲೋಕದಲ್ಲಿ ಮಾತ್ರ ಸೀಮಿತವಾಗಿದೆ. ವಾಯುದೇವ ಮೂಲ ರೂಪ. ನಾವು ನೋಡ್ತಕ್ಕಂತಹ ಹನುಮ ಭೀಮ ಮಧ್ವ ವಾಯುದೇವ ಅವತಾರ, ಅದರ ಅವತಾರ ರೂಪ ಭೂಲೋಕಕ್ಕೆ ಬಂತು, ಮೂಲ ರೂಪ ಭೂಲೋಕಕ್ಕೆ ಬರಲಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞ ಸ್ತುತಿ ಎಷ್ಟು ಭಗವತ್ಕಾರಿ ಸಾಧಕ. ಹೀಗಾಗಿ ಪರಮಾತ್ಮ ಏನ್ ಮಾಡಿದ? ಸುಮುಖ ಅಂತ ಹೇಳ್ತಾರೆ. ಸುಮುಖ ಅನ್ನೋ ವಾಯುದೇವ ಹೆಸರು. ನೀನು ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ರೂಪಾಂತರ ಅಂದ್ರೆ ನಿನ್ನ ಮೂಲ ರೂಪದಿಂದ ಹೋಗಬೇಡ, ಮುಂದೆ ನೀನು ಮಧ್ವನಾಗಿ ಅವತಾರ ಮಾಡಿ ಸನ್ಯಾಸಿ ವೇಷದಿಂದ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು. ನೀನು ಧರ್ಮ ಸಂಸ್ಥಾಪನೆ ಮಾಡಬೇಕಂತ ಮುಖ್ಯವಾದ ಅವತಾರ. ಆದ್ದರಿಂದ ನೀ ಅವತಾರ ಮಾಡು. ಅದು ಎಲ್ಲಿ? ಸದ್ವೀಪವಾರಿ ನಿಧಿ ಸಪ್ತಕ ಭೂತದಾತ್ರ ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಕಂಡೇ ಪೂರ್ವೇಪಿ ಕದ್ದಮ ಪರಾಶರ ಪಾಂಡು ಮುಖ್ಯಾಹ ಸುಮತಿ ಅಂತ ಹೇಳ್ತೇನೆ. ಆ ಸತ್ಕುಲ ಅಂತಕ್ಕಂಥದ್ದಲ್ಲಿ
ಇಂತಹ ವಾಯುದೇವರನ್ನ ಅವತಾರಣೆ ಪಡೆಯಬೇಕಾದ್ರೆ ಆ ದಂಪದಲ್ಲಿ ಯಾರಿದ್ರು ಹಾಗಾದ್ರೆ ಮಧ್ಯಗೇಹ ಭಟ್ಟರು ಅಂತ ಉಡುಪಿಯ ಸಮೀಪದಲ್ಲಿ ಪಾಜಕ ಕ್ಷೇತ್ರ ಯೋಟಕದ ಜಾಗ ಪಾಜಕ ಕ್ಷೇತ್ರ. ಅವರ ಪತ್ನಿ ವೇದವತಿ ದಂಪತಿಗಳು ಮಕ್ಕಳಿಲ್ಲ ಅಂತ ಚಿಂತಾಕ್ರಾಂತಾಗಿ ಬೇಗೆ ಭುಜಂಗ ಶಯನಂ ದ್ವಿಷಡದ್ದ ಕಾಲಂ 12 ವರ್ಷ ಉಡುಪಿಯ ಅನಂತಾಸನದಲ್ಲಿ ಸೇವೆ ಮಾಡ್ತಾರೆ. 12 ವರ್ಷ ದ್ವಿಷಡದ್ದ ಕಾಲ, ದ್ವಿ ಅಂದ್ರೆ 2, ಷಟ್ ಅಂದ್ರೆ 6, ಅಪ್ತಾದ ವರ್ಷ ಅಂದ್ರೆ 2 × 6 12 ವರ್ಷ. 12 ವರ್ಷ ಉತ್ತಮವಾದ ಮಕ್ಕಳಾಗಬೇಕು ಅಂತ ಅಪೇಕ್ಷೆ. ಆ ಅಪೇಕ್ಷೆ ಮಕ್ಕಳೆಂತಾದ್ರೂ ಆಗಬೇಕು, ಪರಮಾತ್ಮನ ಮಹಿಮೆ ಉಲ್ಲೇಖ ಮಾಡತಕ್ಕಂಥ ಅಂತಹ ವ್ಯಕ್ತಿ ನೋಡಿ ಅವರ ಅಪೇಕ್ಷೆನೂ ಹಾಗೆ. ಈ 12 ವರ್ಷ ಸೇವೆ ಮಾಡಿದಲ್ಲಿ ಯಾವ ಪರಮಾತ್ಮ ಮಧ್ಯಗೇಹ ಭಟ್ಟರಿಗೆ ಅದೇ ಅನಂತಾಸನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ 12 ವರ್ಷ ತಪಸ್ಸು ಮಾಡಿದ ಪರಿಣಾಮದಿಂದ ಅನಂತಾಸನ ಆಜ್ಞೆ ಮಾಡ್ತಾರೆ ಮಧ್ಯಗೇಹ ಭಟ್ಟರಿಗೆ, ಶೀಘ್ರದಲ್ಲೇ ಒಬ್ಬ ಸತ್ಪುತ್ರ ನಿಮ್ಮಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಜಗತ್ತಿನಲ್ಲಿ ಯಾವ ಕಾಲಕ್ಕೂ ಕಲಿಯ ಪ್ರಾಬಲ್ಯ ಇರತಕ್ಕಂತಹ ವಾಯುದೇವರೇ ಅವತಾರ ಮಾಡತಕ್ಕಂಥವ್ರಾಗ್ತಾರೆ ಅಂತ ಹೇಳಿ ಕಳಿಸ್ತಕ್ಕಂಥವ್ರಾಗ್ತಾರೆ. ಇಲ್ಲಿ ವಾಯುದೇವರು ಭೂಲೋಕಕ್ಕೆ ಬರಬೇಕು. ಅದು ಬರಲಿಕ್ಕೆ ಪೂರ್ವಭಾವಿಯಾಗಿ ಸುಮಧುಜೀನಿ ಮಾತು ಹೇಳ್ತಾ ಇದೆ. ಜನಗಳು ಕಂಗೆಟ್ಟು ಹೋಗಿದ್ದಾರೆ, ಧರ್ಮ ಸ್ಥಾಪನೆ ಇಲ್ಲ, ಬಹಳ ವರ್ಷ ಆಗ್ತಕ್ಕಂಥ ಸಜ್ಜನರಿಗೆ ದುಃಖ ಬರೋದು, ದುರ್ಜನಗಲ್ಲ. ದುಷ್ಟ ಜನರಿಗೆ ಇದು ಸುಭಿಕ್ಷ ಕಾಲ ಅಂತ ಪುರಂದರದಾಸ. ಸಜ್ಜನಿಗೆ ದುಃಖ ಬರೋದು ಯಾವಾಗ ಸಜ್ಜನ ಪ್ರಾರ್ಥನೆ ಮಾಡಿದಾಗ ಅದೇ ಅನಂತಾಶ್ರಮ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಗರುಡಗಂಬ ಇವತ್ತು ಇದೆ, ಉಡುಪಿಯಲ್ಲಿ ಇವತ್ತು ಹಾಗೆ. ಆ ಗರುಡಗಂಬದ ಮೇಲೆ ಒಬ್ಬ ವ್ಯಕ್ತಿ ಶುದ್ಧ ಮೂಕ, ಉಡುಪಿಯಲ್ಲಿ ಶುದ್ಧ ಮೂಕ, ಏನೇನು ಬರಲ್ಲ ಅವನೇ ಪರಮಾತ್ಮ. ಆವಿಷ್ಟವಾನ ಕುಶಲಂ ಜಿತ್ಯ ಅವನೇ ಪರಮಾತ್ಮ ಪ್ರವೇಶ ಮಾಡಿದ್ದಾರೆ, ವಾಯುವೆ ಪ್ರವೇಶ ಮಾಡಿದ್ದಾರೆ. ಅವನು ಕಂಬ ಹತ್ಕೊಂಡು ಹೋದ, ಗರುಡ ಕಂಬ ಹತ್ತಿದ. ಜನ ನೋಡ್ತಾರೆ, ಏನು ವ್ಯಕ್ತಿ ತನ್ನ ಮೇಲೆ ಹತ್ತಿದ್ದಾರೆ, ಕಂಬ ಹತ್ತಿ ಮೇಲೆ ಅಲ್ಲಿ ನಾರ್ತನ ಮಾಡ್ತಾರೆ. ಒಂದಡಿ ಕೂಡ ಯಾರು ಕಲ್ಲಿಲ್ಲ. ಇವತ್ತು ಆ ಕಂಬ ಹಾಗೆ ನೋಡ್ಬೋದು ಉಡುಪಿಗೆ ಹೋದಾಗ. ರಂಗಾಂತರೆ ನಟ ಇವಾಕಿಲ ವಿಸ್ಮಯಾತ್ಮ. ಆ ಕಂಬನ ನಿಂತ್ಕೊಂಡು ನರ್ತನ ಮಾತಾಡ್ತಾನೆ. ಶೀಘ್ರದಲ್ಲಿ ಉತ್ತರಾದಕ್ಕಂತಹ ದೇವತೆಗಳು ಅವತಾರ ಮಾಡ್ತಾ ಇದ್ದಾರೆ ಪಾಜಕ ಕ್ಷೇತ್ರ ಅಂತ ಹೇಳಿಬಿಟ್ಟು ತಕ್ಷಣ ಕೆಳಗಿಬಿಟ್ಟು ಕೆಳಗೆ ಮತ್ತೆ ಮೂಕ ಹಾಗೆ ಇದ್ದಾರೆ, ವ್ಯತ್ಯಾಸ ಆಗಿಲ್ಲ ಅವನಿಗೆ. ಅದೇ ಕಾಲಕ್ಕೆ ಸರಿಯಾಗಿ ಮಧ್ಯಗೇಹ ಭಟ್ಟರು ಅನಂತೇಶ್ವರ ದೇವಸ್ಥಾನಕ್ಕೆ ಬಂದು ದೇವ ಸೇವೆ ಮಾಡಲಿಕ್ಕೆ ಬಂದಾಗ ಈ ಕಡೆಯಿಂದ ವಾಯುದೇವ ಅವತಾರ ಮಾಡ್ತಾ ಇದ್ದಾರೆ. ಬಂದು ರಾಜೀವ ಸತ್ಪುರವಂ ಭುವನಾಧಿರಾಜೋ ನಿಷ್ಕಾಸಯೋ ಪರಮಸೌ ಭಗವಾನ್ ವಿವೇಶ. ಆಚಾರ್ಯ ಪಂಡಿತಾಚಾರ್ಯ ಹೇಳ್ತಾರೆ, ವಾಯುದೇವ ಹೇಗೆ ಬಂದು ಗರ್ಭಿಣಿಯಾಗಿರತಕ್ಕಂತಹ ವೇದವತಿ ಗರ್ಭದಲ್ಲಿ ಇರತಕ್ಕಂತಹ ಜೀವರಾಶಿಯನ್ನು ಓಡಿಸಿ ವಾಯುದೇವ ಪ್ರವೇಶ ಮಾಡಿ ತಕ್ಷಣ ಅವತಾರ ಮಾಡಿ. ಗರ್ಭವಾಸ ಇಲ್ಲ, ಅಲ್ಲಿ ಪ್ರಮಾಣ ಬಿಡಿಸ್ತಾ ಇದೆ ನ ಗರ್ಭವಾಸ ಅಂತ. ವಾಯುದೇವರ 3 ಅವತಾರದಲ್ಲೂ ಗರ್ಭವಾಸ ಇಲ್ಲ. ಹನುಮಾವತಾರದಲ್ಲೂ ಹಾಗೆ ಆಗಿದೆ. ಕುಂತಿದೇವಿಯಿಂದ ಧ್ರುವಾಸ ಮಂತ್ರ ಕರ್ತಕ್ಕಂಥ ನಿಂತಾಗಿ ಹುಟ್ಟಿ ವಿಜಯದಾಸ ಹೇಳ್ತಾರೆ, ನೆನ್ನೆ ಕಥೆಯಲ್ಲಿ ಹೇಳಿಕೆ ಮಾಡ್ತಾರೆ ಇಲ್ಲಿದ್ದೇನೆ. ಹೇಗೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ರಾಜೀವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯೋ ಪರಮಸೌ ಭಗವಾನ್ ವಿವೇಶ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಪಂಡಿ. ಏನದು, ಒಬ್ಬ ಮಹಾರಾಜ ಊರಿಗೆ ಹೋಗಬೇಕಾದ್ರೆ ಅವನ ಹಾಸಿಗೆ ಯಾವಾಗ ಹೋಗ್ಬೇಕು, ಅವನು ಹೋಗಿ ಮುಂಚೆ ಹೋಗ್ಬೇಕು, ನಾನು ಬಂದೇ ಹಾಸಿಗೆ ಬರ್ತೇನೆ. ಅದೇ ರೀತಿಯಲ್ಲಿ ವಾಯುದೇವ ಮಧ್ವಾದ ಅವತಾರ ಪೂರ್ವಭಾವಿಯಾಗಿ ಆ ಒಳಗಿರತಕ್ಕಂತಹ ಗರ್ಭವನ್ನು ಓಡಿಸಿ ಬಂದು ಪ್ರವೇಶ ಮಾಡಿ ಅಲ್ಲಿ ದುಂದುವಿನಾದ ಪೂರ್ವಾತ ಸುಮಧು ಹೇಳ್ತಾನೆ. ಆಕಾಶ ಮಾರ್ಗದಲ್ಲಿ ದೇವತೆಗಳು ದುಂದುಬಿ ಬಾಗಿಸ್ತಾ ಇದ್ದಾರೆ, ಪುಷ್ಪಗುಚ್ಛ ಇಲ್ಲಿ ಮಧ್ಯಗೇಹ ಭಟ್ಟರು ಅನಂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಯಾವಾಗ ಆ ಕೂಸು ಅವತಾರ ಅಂತಕ್ಕಂಥದ್ದಾಗ ದೇವತೆಗಳು ಪುಷ್ಪವೃಷ್ಟಿ ಆಗತಕ್ಕಂಥ ದೂರ ಕೇಳಿಕೊಂಡು ಪುತ್ರೋದ್ಭವ ಶ್ರವಣ ಮಹದಾಪ್ಯ ಸೌಖ್ಯಂ. ಅವಾಗ ಅರ್ಥ ಆಯ್ತು, ಓಹೋ ಕೂಸು ಅವತಾರ ಮಾಡಿದೆ ಮನೆಯಲ್ಲಿ. ದೇವತೆಗಳು ದುಂದುಬಿ ಬಳಕೆ ಸಾಮಾನ್ಯವಾದದ್ದು ಅದು ಅಂದುಕೊಂಡು ಮನೆಗೆ ಬಂದು ನೋಡ್ತಾರೆ. ಆನಂದವಾಗ್ತ ಅನಂತೇಶ್ವರ ಪರಮಾತ್ಮ ಕೊಟ್ಟತಕ್ಕಂಥದ್ದು ಜಾಪ್ಯ ಬಂತಾರೆ. ಸ್ವಾಮಿ ನೀನು ಕೊಟ್ಟ ಪದಾರ್ಥ ಇದು, ನಿನ್ನದು ಮುಂದೆ ಬಂದು ಕೂಸನ್ನು ಒಪ್ಪಿಸ್ತಾರೆ. ವಾಪಸ್ ಬರಬೇಕಾದ್ರೆ ಅನೇಕ ಮಹಿಮೆಗಳನ್ನು ಸುಮಧು ಹೇಳ್ತಕ್ಕಂಥದ್ದಾಗುತ್ತೆ. 16 ಅಧ್ಯಾಯದ ಸುಮಧ್ವೀಯದಲ್ಲಿ ಇವತ್ತು ಆಚಾರ್ಯರು ಬದರಿಕಾಶ್ಮೀರ ಪ್ರವೇಶ ಮಾಡತಕ್ಕಂಥ ಆಗ್ತಾ ಇದ್ದಾರೆ ಅಂತಕ್ಕಂಥ ಭಾಗ ಬರ್ತಾ ಇದೆ. ಆಚಾರ್ಯ ಮಧ್ವರು
ಹಿಂದೆ 2 ಸಾರಿ ಬದರಿ ಯಾತ್ರೆ ಮಾಡಿದ್ದಾರೆ. ಮೊದಲು ಅಚ್ಯುತ ಪ್ರೇಕ್ಷರ ಶಿಷ್ಯರಾಗಿ ಅವತಾರ ಮಾಡಿ ಆನಂದ ರೂಪಸ್ಯ ಪರಸ್ಯ ಪಾತ್ರರಿ ಆನಂದ ಸಂದಾಯಿಸು ಸಾಂಕೃತದ 5ನೇ ಅಧ್ಯಾಯ ಹೇಳ್ತಾ ಇದೆ. ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರೆ. ಆನಂದ ತೀರ್ಥ ಅಂತ ಅವರಿಗೆ ನಾಮಕರಣ ಮಾಡ್ತಾರೆ. ಆನಂದ ಅಂತಂದ್ರೆ ಮೋಸದಕ್ಕಂಥ ಪರಮಾತ್ಮ, ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಆಚಾರ್ಯ ಮಧ್ವನಿಗಿರ್ತಕ್ಕಂಥ ಶಾಸ್ತ್ರ ಅದು ಪರಮಾತ್ಮ ಸರ್ವೋತ್ತಮವನ್ನ ಪ್ರತಿಪಾದಕ್ಕಂಥ ಶಾಸ್ತ್ರದಲ್ಲಿ ಅವರ 37 ಗ್ರಂಥಗಳನ್ನ ಸರ್ವಮೂಲ ಅಂತ ಹೇಳುವಂತಹದ್ದಾಗಿ. ಮೊದಲನೇ ಸಾರಿ ಬದರಿಕಾಶ್ರಮಕ್ಕೆ ಹೋದಾಗ ಬರಿಕೈಲಿ ಹೇಗೆ ಬದರಿಕಾಶ್ರಮಕ್ಕೆ ಹೋಗಬೇಕು ಅಂತ ಪರಮಾತ್ಮನ ರಚನೆ ಮಾಡಿರ್ತಕ್ಕಂಥ ಭಗವದ್ಗೀತೆಗೆ ಭಾಷ್ಯವನ್ನು ಬರೀತಾರೆ ಆಚಾರ್ಯ ಮಧ್ವರು. ಆ ಭಾಷ್ಯವನ್ನು ಬರೆದುಕೊಂಡು ಒಂದು ಪ್ರತಿಯನ್ನ ಅಚ್ಯುತ ಪ್ರೇಕ್ಷಕರಿಗೆ ದೂರ ಕೊಡ್ತಾ ಇದ್ದಾರೆ. 2 ತೆಗೆದುಕೊಂಡು ಸೀರೆ ಪಾದಯಾತ್ರೆ ಮಾಡಿಕೊಂಡು ಯಾವ ಬದರಿಕಾಶ್ರಮಕ್ಕೆ ಬರ್ತಾರೆ. ಆ ಬದರಿಕಾಶ್ರಮದಲ್ಲಿ ಇವತ್ತು ನೋಡ್ತಕ್ಕಂಥ ಬದರಿನಾರಾಯಣ ದೇವಸ್ಥಾನ ಇದೆಯಲ್ಲ, ಅದಕ್ಕೆ ಅನಂತ ಮಠ ಅಂತ ಹೆಸರು. ಯತಿಗಳು ನಿಲ್ಲುವಂತಹ ಜಾಗ, ಮನೆಗಳಿಗೆ ಯಾತ್ರೆ ಮಾಡಿ ಯತಿಗಳು ಯಾವ ಕಾಲಕ್ಕೂ ಮನೆಗಳಿಗೆ ಪ್ರವೇಶ ಮಾಡಿ ಒಂದು ರಾತ್ರಿ ನಿಲ್ಲುವ ಅದು ಪರಿವ್ರಾಜಕ ಅಂತ ಯತಿಗಳಿಗೆ ಹೆಸರು. ಸನ್ಯಾಸಿಗಳು ಒಂದು ಊರಿನಲ್ಲಿ ಯಾವ ಕಾಲಕ್ಕೂ ಒಂದು ದಿವಸ ನಿಲ್ಲುವಂಥ ಪ್ರಮಾಣ ಇದೆ. ಅದಕ್ಕೆ ಆಚಾರ್ಯ ಅಂತ ಮಧ್ವಾಚಾರ್ಯ ಮಾಡಿದ್ರು. ಅಲ್ಲಿ ಅನಂತ ಮಠ ಅಂತ ಬದರಿಕಾಶ್ರಮಕ್ಕೆ ಬಂದು ಬದ್ರಿನಾರಾಯಣರಲ್ಲಿ ತಮ್ಮ ಶಿಷ್ಯರ ಸಮೇತ ಬಂದಿದ್ದಾರೆ. ರಾತ್ರಿ ತಾವು ಬರೆದ ಗ್ರಂಥವನ್ನ ಸಮರ್ಪಣೆ ಮಾಡ್ತಾರೆ. ವಾಯುದೇವರು, ಮಧ್ವಾಚಾರ್ಯರು, ವಾಯುದೇವರು ಬದ್ರಿನಾರಾಯಣ ಸಮರ್ಪಣೆ ಮಾಡ್ತಾರೆ. ಆ ಸಮರ್ಪಣೆ ಮಾಡಿದಾಗ ಅಲ್ಲಿ ಮೊದಲನೇ ಶ್ಲೋಕ ಬರೆದಿದ್ದಾರೆ ಆಚಾರ್ಯ ಮಧ್ವರು. ದೇವಂ ನಾರಾಯಣಂ ನತ್ವ ಸರ್ವದೋಷ ವರ್ಜಿತಂ ಪರಿಪೂರ್ಣಂ ಪ್ರವಕ್ಷ್ಯಾಮಿ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ಗೀತೆಗೆ ಭಾಷ್ಯ ಬರೋದು ಮೊದಲನೇ. ದೇವನ ಬೈಕೆ ನೋಡಿದೆ ಹಾಗೆ ಅವ್ರು ಮಾಡಿ ಭಗವದ್ಗೀತೆ ಅರ್ಥ ಬರೋದು ಗೀತೆಯನ್ನು ಸಮರ್ಪಣೆ ಮಾಡಬೇಕು. ಗೀತೆಯನ್ನು ಅಲ್ಲಿ ಮೊದಲನೇ ಶ್ಲೋಕ ಅದು ಹೇಳಿದ್ರು. ರಾತ್ರಿ ಎಲ್ಲ ಶಿಷ್ಯರ ಸಮೇತ ಅಲ್ಲೇ ಮಲಗಿದ್ದಾರೆ ಅನಂತ ಮಾಡಿದ್ರು. ದಾಖಲೆ ಮಾಡುತ್ತೆ 6ನೇ ಸಂಘ ಬದರಿ ಸುಮಧ್ವಿಜಯದಲ್ಲಿ ಮಧ್ಯರಾತ್ರಿಯಲ್ಲಿ ಬದರಿನಾರಾಯಣ ಎಬ್ಬಸ್ತಾಂತೆ ಮಧ್ವಾಚಾರ್ಯನ. ಮಧ್ವ, ನೀನು ಮೊದಲನೇ ಶ್ಲೋಕ ಏನು ಬರೆದಿದ್ದೆ ಹೇಳು? ದೇವಂ ನಾರಾಯಣನತ್ವ ಸರ್ವದೋಷ ವಿಭಜಿತಂ ಪರಿಪೂರ್ಣಂ ಪ್ರವೇಕ್ಷ್ಯಾಮಿ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ಭಗವದ್ಗೀತೆ ಅರ್ಥವನ್ನ ನನ್ನ ಶಕ್ತಿಯಷ್ಟು ನಾನು ಬರೆದಿದ್ದೇನೆ ಹೇಳಿದ್ಯಲ್ಲ, ಆ ಪದವನ್ನು ಬದಲಾವಣೆ ಮಾಡುದು. ನಿನ್ನ ಶಕ್ತಿ ಜಗತ್ತಿಗೆ ಅರ್ಥವಾಗೋದಲ್ಲ, ನೀ ಚಿತ್ರದಲ್ಲಿ ಲೇಷ ಅಂತ ಬದಲಾವಣೆ, ಲೇಷ ಸ್ವಲ್ಪ ಮಾತು ಹೇಳಿದ್ರೆ ಬಸ್ಸೆ ಮಾತು ಅರ್ಥ ಮಾಡಿ ಅಂತ ಹೇಳಿ ಈ ಮಾತನ್ನ ಶಿಷ್ಯರಿಗೆ ಕೇಳಿಸ್ತಾ ಇದೆ. ದಾಖಲೆ ಆಗ್ಬೇಕಲ್ಲ ಮುಂದೆ ಏನಾಗಿದೆ. ದೇವ ಇಬ್ಬರೇ ಮಾತಾಡ್ಕೊಂಡು ಮತ್ತೆ ಮುಂದೆ ದಾಖಲೆ ಎವಿಡೆನ್ಸ್ ಆಗ್ಬೇಕಲ್ಲ. ಶಿಷ್ಯ ಗೊತ್ತಾದ ತಕ್ಷಣ ಎಲ್ಲ ಹೇಳ್ತಾರೆ. ಆಗ ಹೇಳ್ತಾರೆ, ನೋಡಪ್ಪ ಬದರಿನಾರಾಯಣ ಪ್ರತಿಷ್ಠೆ ಈಗ ಬಂದು ನೀನು ಬರೆದಕ್ಕಂಥ ಗೀತಾ ಭಾಷ್ಯಕ್ಕೆ ಆ ಪದವನ್ನು ಬದಲಾವಣೆ ಮಾಡೋದು ಹೇಳಿದ್ದಾರೆ ಅಂತ. ಅದಕ್ಕೆ ಇದನ್ನ ಮಾಡಿ ಮುಂದೆ 48 ದಿವಸ ಕಾಷ್ಟ ಮೌನವನ್ನು ಹೊಟ್ಟೆ ಬದರಿ 48 ದಿವಸದಲ್ಲೂ ಕೂಡ ವಾರಿ ನಿತ್ಯಂ ಅರುಣೋದಯ ಕಾಲೇ ಸುಮತಿ ಹೇಳ್ತಾ ಇದ್ದೆ. ಪ್ರತಿನಿತ್ಯ ಬೆಳಗಿನ ಜಾವ 4 ಗಂಟೆ ಹೇಳೋರು ಮಧ್ವಾಚಾರ್ಯ. ಅಲ್ಲಿ ಎದ್ದು ಆ ವಾರಿಣಿ ಶೀತಲ ಗಂಗಾ ತಲಕನಂದ ಹೆಸರು. ಪ್ರತಿನಿತ್ಯ ಬೆಳಗಿನ ಜಾವ 4 ಗಂಟೆ ನೀರು ಸ್ನಾನ ಮಾಡೋದು, ಮುಳುಗಿ ಸ್ನಾನ ಮಾಡುತ್ತೆ. ಮಧ್ಯಾಹ್ನ 12 ಗಂಟೆಗೆ ಹೋದ್ರು ಕೂಡ ಐಸ್ಕೊಂಡು ಕೋಡ್ ಹಾಕಿ ಕೂಡ ಇನ್ನೂ ಜೋತಿಗೆ ಕುದಿತಿರೋದಂತ ತಣ್ಣೀರಿನಲ್ಲಿ ನಿತ್ಯ ಅನ್ನೋದಕ್ಕೆ ಸ್ನಾನ ಮಾಡತಕ್ಕಂಥವಾಗಿ ಇರಬೇಕಾದ್ರೆ ಅವರಿಗೆ ಒಂದು ಕುತೂಹಲ ಬಂತು. ನಾನು ವೇದವ್ಯಾಸ ದರ್ಶನ ಮಾಡಬೇಕು ಅಂತ ಆಚಾರ್ಯ ಅವತಾರ ಮಾಡಿದ್ದೇ ವೇದವ್ಯಾಸ ಸೇವೆ ಮಾಡಲಿಕ್ಕೋಸ್ಕರವಾಗಿ. ಪ್ರಥಮ ಅವತಾರದಲ್ಲಿ ರಾಮದೇವ ಸೇವೆ, 2ನೇ ಅವತಾರದಲ್ಲಿ ಕೃಷ್ಣದೇವರ ಸೇವೆ, 3ನೇ ಅವತಾರದಲ್ಲಿ ವೇದವ್ಯಾಸ ದೇವ ಸೇವೆ. ಹೀಗಾಗಿ ಚಿಂತಾಕ್ರಾಂತರಾಗಿದ್ದಾಗ 48 ದಿವಸ ಮೌನವ್ರತ ಮುಗಿಯಬೇಕು. ಆ ದಿನ ರಾತ್ರಿ ವೇದವ್ಯಾಸ ದರ್ಶನ ಕೊಟ್ಟರೆ ಬದರಿಕಾಶ್ರಮಕ್ಕೆ ಬಂದು, ಮಧ್ವ ನಾಳೆ ಬೆಳಿಗ್ಗೆ ನೀನು ನನ್ನ ವ್ಯಾಸ ಬದರಿಗೆ ಬರಬೇಕು ಅಂತ ಆಜ್ಞೆ ಮಾಡ್ತಾರೆ. ವ್ಯಾಸ ಬದರಿ ಅಂತಂದ್ರೆ ಸುಮಾರು ದಾಖಲೆ ಮಾಡ್ತಾ ಇದೆ. 3 ಬದರಿ ನಾವು ಹೋಗತಕ್ಕಂಥ ಬದರಿನಾಥ ಕ್ಷೇತ್ರ ಇದೆಯಲ್ಲ, ಅದು ಮನುಷ್ಯರು ಓಡಾಡ್ತಕ್ಕಂಥ ಜಾಗ, ದೇವರು ಓಡಾಡ್ತಕ್ಕಂಥ ಜಾಗ. ವ್ಯಾಸ ಬದರಿ ಅಂತ ಇದರ ದಾಖಲೆ 7ನೇ ಸಂಘದಲ್ಲಿ ದಾಖಲೆ ಮಾಡ್ತಾ ಇದೆ. ವೇದವ್ಯಾಸರು ಆಯ್ಕೆ ಮಾಡಿದಾಗ ನೀನು ನಾಳೆ ಬೆಳಿಗ್ಗೆ ಅಲ್ಲಿಗೆ ಬರಬೇಕು ನನ್ನ ಆಶ್ರಮಕ್ಕೆ ಅಂತ ಹೇಳಿಕೊಂಡಾಗ ಅಲ್ಲಿ ಹೊರಡುವಾಗ ಹೇಗೆ ಹೊರಟಿದ್ದಾರೆ ಅವರು? ಹಿಮವಾಶ್ಯ 7ನೇ ಸಂಘ ಹೇಳ್ತಾ ಇದೆ.
ಹಿಮವಶರ ವಿಪ್ರಭಾಸಃ ಪೃಥುಸತ್ರ ಪ್ರಥಿತಾದ್ವಿಜಾಶ್ರಯಾಃ ಅಪಿ ವಿಷ್ಣುಪದ ಸ್ಪೃಶೋಲ್ಲಸನ್ ಉಭಯೇ ಯತ್ರ ವಿಚಿತ್ರಶಾಖಿನಃ. ಮಧ್ವಾಚಾರ್ಯ ಕೂತಿದ್ದಾರೆ, ಬರ್ತಾ ನಡ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಹೇಗೆ ಬರ್ತಾರೆ ಅಂತಂದರೆ ಹಾರಿಕೊಂಡು ಬರ್ತಾ ಇದ್ದಾರೆ ಹಿಮಾಲಯ ಪರ್ವತಕ್ಕೆ. ಹಿಮಾಲಯ ಪರ್ವತದ ಒಂದು ಭಾಗದಲ್ಲಿ ಬದರಿ ಪರ್ವತ ಇದೆ. ನಾವು ಹೋಗತಕ್ಕಂಥ ಹಿಮಾಲಯ ಪರ್ವತ ಅಲ್ಲ, ಬದರಿ ನೋಡ್ತಕ್ಕಂಥ ಮನುಷ್ಯ ಹೋಗ್ತಕ್ಕಂಥ ಹಿಮಾಲಯ ಸ್ಪರ್ಶ ಕೂಡ ಹಿಮದ ಮೇಲೆ ಕಾಲಿಡಕ್ಕಾಗತ್ತ. ನಾವು ಹೋದ್ರೆ ನೀವೇ ಅರ್ಥ ಮಾಡ್ಕೊಂಡು, ನಾವು ಹೋಗ್ತಕ್ಕಂಥ ಮನುಷ್ಯ ಬದರಿ ಇದೆಯಲ್ಲ ಅದು ಹಿಮವಶ ಅಲ್ಲ, ಹಿಮಾಚಲ ಪರ್ವತ ಇನ್ನೂ ಮುಂದೆ ಹೋಗುತ್ತೆ. ಆ ಹಿಮಾಚಲ ಪರ್ವತದ ಮಧ್ಯಭಾಗದಲ್ಲಿ ವೇದವ್ಯಾಸರ ಆಶ್ರಮಕ್ಕೆ ಬರಬೇಕು ಅಂತ ಹೇಗೆ ಹೋದರು ಅಂತಂದ್ರೆ ಅವ ಶಿಷ್ಯರು ಸತ್ಯತೀರ್ಥರು ಅಂತ, ಇವತ್ತಿಗೆ ಭಂಡಾರಕೆ ಮಠಕ್ಕೆ ಮೂಲ ಪುರುಷ ಸತ್ಯತೀರ್ಥರು ಅಂತ ಅವರು ಆಚಾರ್ಯ ಪ್ರಿಯ ಶಿಷ್ಯರು. ಅವನ ಹಿಂಬಾಲಿಸ್ಕೊಂಡು ಬರ್ತಾರೆ ಮಧ್ವಾಚಾರ್ಯ ಹಿಂಬಾಲಿಸ್ಕೊಂಡು. ಆ ಮಧ್ವಾಚಾರ್ಯ ನೋಡಿದ್ರು ಇವಾಗಲ್ಲಿ ಬರತಕ್ಕಂಥ ಸಾಧನೆ ಎಲ್ಲ ದೇವರ ಸಂಚಾರ ಬ್ರಹ್ಮದೇವ ಜಾಗ, ವೇದವ್ಯಾಸ ಜಾಗ ಅಂತ. ಅಲ್ಲಿಂದಲೇ ಕಣ್ಣು ಸನ್ನೆ ಮಾಡಿ ವಸ್ತ್ರ ಜಾಡಿಸ್ತಾರೆ. ಗಾಳಿ ಮೊದಲ ವಾಯುದೇವರಲ್ವಾ, ಆ ಹಾರಿಕೊಂಡು ವಾಪಸ್ ಬಂದು ಅನ್ಪಟ್ಟಿಗೆ ವಾಪಸ್ ಬಂದು ಬಿಡ್ತಾರೆ ಸತ್ಯತೀರ್ಥ. ಅಲ್ಲಿವರೆಗೆ ನೋಡಿದ್ದಾರೆ ಮಧ್ವಾಚಾರ್ಯ ಹೇಗೆ ಹೋದ್ರು, ಹೇಗೆ ಹೋಗ್ತಾ ಇದ್ದಾರೆ. ವಾನರೇಂದ್ರ ಇವ ಭೀಮ ಜಮೋಸೌ ಯೋಚನೆ ಮಾಡ್ತಾರೆ. ಇದೆಲ್ಲ ಏನು ವಾನರೇಂದ್ರ ಅಂತ ಹನುಮಂತರಾಗಿದ್ದಾರೆ ಇವರೇ ಹನುಮಂತರಾಗಿದ್ದಾರಲ್ಲ. ಬಂದರೆ ಅಲ್ಲಿ ವೇದವ್ಯಾಸರು ಕೂತಿದ್ದಾರೆ ಮಹಾನುಭಾವರು. ಹೇಗೆ ಕೂತಿದ್ದಾರೆ ಅಂತಂದ್ರೆ ಅತಿ ಶಾಂತವ ಪೂರ್ಣಿಶಾಕರ ಸ್ವಯಂ ಏಕಾಂತ ಖರೋ ದಿವಾಕರ ಇತಿನಾಸ್ಯ ಗುಣಾರ್ಣ ವಾಕ್ಯತೆ ಉಪಮಾನಂ ಭುವನೇಶು ಲಭ್ಯ ಸ್ಮೃತಿಯಲ್ಲಿ ಮತ್ತೆ ಹೇಳ್ತಾ ಇದ್ದೀವಿ. ಕೂತಿದ್ದಾರೆ ವೇದವ್ಯಾಸ ಎದುರುಗಡೆ. ಸ ಜಟಾಮಂಡಲ ಮಂಡಲಂ ವಪು ಹೇಗೆ ಕೂತಿದ್ದಾರೆ ಗೋಪಾಲದಾಸ್ ಹೇಳ್ತಾರೆ. ಏನೋ ಈ ವೇಷ ಬದರಿ ನಿವಾಸ. ಬದರಿ ಮೇಲೆ ಕೂತಕ್ಕಂಥ ಏನಪ್ಪಾ ಅಂತಂದ್ರೆ ಅಂಥ ಉಚಿತವಾದಕ್ಕಂಥ ಆಭರಣ ಆಗಿರ್ತಕ್ಕಂಥ ಅದಾಗಿ ಜಟೆ ಬಿಟ್ಕೊಂಡಿದೆಯಲ್ಲ ಏನಪ್ಪ ನಿನ್ನ ವೇಷ ಅಂತ ಸ್ತೋತ್ರ ಮಾಡ್ತಾರೆ ಗೋಪಾಲದಾಸರು. ಹೀಗೆ ಇಂತಹ ವೇದವ್ಯಾಸ ಸಮೀಪಕ್ಕೆ ಬರಬೇಕಾದ್ರೆ ಅವ್ರ ಸುತ್ತ ಶುಕಾಚಾರ್ಯರು, ನಾರದು, ಬ್ರಹ್ಮದೇವರೆಲ್ಲ ಉಪದೇಶಕ್ಕೆಲ್ಲ ಕೂತಿದ್ದಾರೆ ವೇದವ್ಯಾಸ ಅಂತಂದ್ರೆ. ಅವರೆಲ್ಲ ನೋಡ್ತಾ ಸೂದಲ್ಲಿ ಹಾಕೊಂಡು ಬರ್ತಾ ಇದ್ದಾರೆ. ಇವು ಯಾರಿರ್ಬೋದು? ಹಾರಿಕೊಂಡು ಬರಬೇಕಾದರೆ ವಾಯುದೇವರು ಇರಬೇಕು. ನೀವು ಬರತಕ್ಕಂಥ ಚಿಹ್ನೆ ಸನ್ಯಾಸಿ ವೇಷ ಇದೆ ನೋಡಿ, ಹೇಗೆ ಚೆನ್ನಾಗಿ ಹೆಸರು ಮಾಡ್ತಾರೆ. ವಾಯುದೇವ ಹನುಮಂತದೇವರು ಸನ್ಯಾಸಿ ಅಲ್ಲ, ಬ್ರಹ್ಮಚಾರಿ. ಇವ್ರು ಹಾಕೊಂಡು ಹೋಗ್ಬೇಕಂತ ವ್ಯಕ್ತಿ ನೋಡಿದ್ರೆ ಚತುರ ಅನನೋಪ ವ್ರತ ಪವನೋಮ ವ್ರತಿ ರೂಪ. ಏಳನೇ ಸರ್ಗ, ಇನ್ನು 5 ನಿಮಿಷ ಮುಗಿಸ್ತಾ ಇದ್ದೇನೆ. ಪವನೋಮ ವ್ರತಿ ರೂಪ ವ್ರಜಂ. ಹಾರಿಕೊಂಡು ಬರಬೇಕಾದ್ರೆ ಹನುಮಂತದೇವರಲ್ಲ, ಹನುಮಂತದೇವ ಬರ್ತಾರೆ ಅಂತ ಸನ್ಯಾಸಿ ವೇಷ ಅಲ್ಲ. ಇಲ್ಲ ಭೀಮಸೇನ ಬರ್ತಿದ್ದಾರೆ ಅಂತ ದೊಡ್ಡದಾಗತಕ್ಕಂಥ ಆಜಾಮ ಶರೀರ ಇದೆ, ಆದರೆ ಭೀಮಸೇನ ಗದೆಗೆ ಬರ್ತಕ್ಕಂಥ ಭೀಮಸೇನ ಅಲ್ಲ. ಪವನೋಮ ಹನುಮಂತದೇವ ಅಲ್ಲ. ವ್ರತಿ ರೂಪ ವ್ರಜನ್. ವ್ಯತಿ ರೂಪ ಅಂತ ಅನುಮಾನ ನೋಡ್ತಾ ಇದ್ದಾರೆ, ಅನುಮಾನ ಪಟ್ಟು ದೂರ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ವೇದವ್ಯಾಸ ದೂರದಲ್ಲಿ ಮಧ್ವಾಚಾರ್ಯ ಕಾಣಿಸ್ತಾ ಇದ್ದಾರೆ. ಕಮಲ ಕಮಲಾಸನ ಅನಲೈ ವಿಹಗಾಹೇಂದ್ರ ಶಿವೇಂದ್ರ ಪೂರ್ವಕೈಹಿ. ಆ ವಿಹಗ ಬ್ರಹ್ಮದ ಸೇವಕಂತ ಮಹಾನು ಕೂತಿರತಕ್ಕಂಥ ಆ ವೇದವ್ಯಾಸರ ಪಾದವನ್ನು ಮೊದಲು ನೋಡ್ತಾರೆ. ಮೊದಲು ಆ ಪಾದ ದೇವ ನೋಡ್ಬೇಕಂದ್ರೆ ಮೊದಲು ಪಾದರ್ಶ ಮಾಡಬೇಕು, ಆಮೇಲೆ ತಲೆ ನೋಡೋದು. ಆ ಪಾದ ಮೂಲಿ ಪರ್ಯಂತ ವೇದವ್ಯಾಸರ ಪಾದವನ್ನು ನೋಡ್ತಾರೆ. ದೂರದಲ್ಲಿ ಮಧ್ವಾಚಾರ್ಯ ಬರ್ತಾ ಇದ್ದಾರೆ. ಆ ಪಾದ ನಖರಾಜ ಹಾಗಿದೆ ವೇದವ್ಯಾಸ ನಖ ನುಡಿದು ಒಳ್ಳೆ ಅಗುಣವಾಗಿ ಚಂದ್ರಕಂದ ಸೂರ್ಯನೇ ಕರೆದ ನಖದಲ್ಲಿ ವೇದವ್ಯಾಸ ನಖದಲ್ಲಿ. ಇವರೆಲ್ಲ ಕೂತಂತ ಶಿಷ್ಯರೆಲ್ಲ ಅಲ್ಲಿ ನೋಡ್ತಾರೆ ಮಧ್ವಾಚಾರ್ಯ ಬರ್ತಕ್ಕಂಥ ನೋಡಿ ಯಾರಿರ್ಬೋದು ಇವರು. ಒಳ್ಳೆ ಶಾಂತವಾಗಿ ಬರ್ತಾ ಇದ್ದಾರೆ. ಹೇಳಿಕೊಂಡು ಬರಬೇಕು. ಸಮೀಪಕ್ಕೆ ಬರ್ತಾರೆ. ಸಮೀಪಕ್ಕೆ ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ವೇದವ್ಯಾಸದೇವರಿಗೆ. ಆಗ ವೇದವ್ಯಾಸದೇವರು ತಾವು ಎದ್ದು ಮಧ್ವಾಚಾರ್ಯ ಭಾಗ ಮಾಡಿಕೊಡ್ತಾರೆ ನೋಡಿ. ಇದು ವೈಶಿಷ್ಟ್ಯ ಮಾರ್ಗ 7ನೇ ಸೆಕೆಂಡ್ ದಾಖಲೆ ಮಾಡಿದ್ದೇನೆ. ಮಧ್ವಾಚಾರ್ಯ ಎದ್ದು ಮಧ್ವಾಚಾರ್ಯ ನಮಸ್ಕಾರ ಮಾಡಿ ಬಂದರೆ ವೇದವ್ಯಾಸದೇವರು ಬಿದ್ದು ಒಂದು ಆಲಿಂಗನ ಮಾಡಿಕೊಡ್ತಾರೆ. ಪಾಪ ಮಧ್ವ ಅಂತ ಕರೆದ್ರೆ ಆ ಶಿಷ್ಯಗೆಲ್ಲ ಆಶ್ಚರ್ಯ. ಇದು ಪರಮಾತ್ಮ ಎಂದು ಒಬ್ಬ ಸನ್ಯಾಸಿಗೆ ಆಹ್ವಾನ ಕೊಡ ಹೇಳ್ಬೋದು ಅಂತಂದ್ರೆ ಯಾವ ಸನ್ಯಾಸ. ಆವಾಗ ಆಗ ಹೇಳ್ತಾರೆ ವೇದವ್ಯಾಸದೇವರು ದದುರಾಸನಕ್ಕೆ ಮುಕುಂದ ದಾಸಾಹ. ಶಿಷ್ಯರಲ್ಲಿ ಬ್ರಹ್ಮಾದೇವರು ಕೂತು ತಪಸ್ಸು ಮಾಡಲಿಕ್ಕೆ ಪಾಠಕ್ಕೆ ಯಾವಾಗೆಲ್ಲ ಎದ್ದು ತಕ್ಷಣ ಮಧ್ವಾಚಾರ್ಯ ಕೆಲಸದಲ್ಲಿ ಗೊತ್ತಾಗಿ ತಕ್ಷಣ ಆಸನ ಕೊಟ್ಟು ಕೂಡಿಸ್ತಾರೆ. ಆಗ ವೇದವ್ಯಾಸ ಪರಿಚಯ ಮಾಡಿಸ್ತಾರೆ. ಇವರು ಮಧ್ವಾಚಾರ್ಯರು ಅಂತ, ಇವಾಗ ನಾನೇ ಆಜ್ಞೆ ಮಾಡಿದೆ ಅವತಾರ ಮಾಡುವಂತ, ನನ್ನ ದರ್ಶನಕ್ಕೆ ನೆನೆ ಹೇಳಿ ಇವತ್ತು ಬಂದಿದ್ದಾರೆ ಅಂತ ಅನೇಕ ವಿಚಾರ ಮಾಡ್ತಾರೆ. ಎಲ್ಲ ಆದ ನಂತರದಲ್ಲಿ ಸಂಜ್ಞಾಯಾನಂದಾಖ್ಯ ವಿಶ್ವಮೂರ್ತೆ ಅಂತ 11 ವರ್ಷ ಬಿಟ್ಟಂದಾಗುತ್ತೆ.
ಈ ಅವತಾರ ಮಾಡಿದ ವೇದವ್ಯಾಸ ಆಜ್ಞೆ ಮಾಡ್ತಾರೆ. ಮಧ್ವಾಚಾರ್ಯ ಕೇಳ್ತಾರೆ, ಸ್ವಾಮಿ ನಾನು ನಿಮ್ಮಲ್ಲೇ ಇರ್ತೀನಿ, ಮತ್ತೆ ನಾನು ಭೂಲೋಕಕ್ಕೆ ವಾಪಸ್ ಹೋಗಲ್ಲ. ಭೂಲೋಕಕ್ಕೆ ವಾಪಸ್ ಹೋದ್ರೆ ಧರ್ಮವೇ ಇಲ್ಲ ಅಂತಕ್ಕಂಥ ಜನಗಳಿದ್ದಾರೆ, ಇನ್ನು ಶಾಸ್ತ್ರ ಯಾಕೆ ಕೇಳ್ತಾರೆ, ಅದರಿಂದ ಇಲ್ಲೇ ಮುಂದೆ ಹೋಗ್ಬೇಕು, ನೀವು ವಾಪಸ್ ಹೋಗಲ್ಲ. ಆಗ ವೇದವ್ಯಾಸ, ಇಲ್ಲಪ್ಪ ನೀನು ಅವತಾರ ಮಾಡಿದ್ದೆ ಜಗತ್ತಿಗೆ ಸಜ್ಜನಾನ್ ಮೋದಯಂತಂ, ವಾಯಿಸುತ್ತೇವೆ ಸಜ್ಜನ ಉದ್ದಾರಕ್ಕೆ ಅವತಾರ ಮಾಡಿದ್ದೆ, ಅದರಿಂದ ನೀನು ಕೃತ್ವಾ ಭಾಷ್ಯಾನಿ ಸಮ್ಯ ವ್ಯತನುಚ ಭವಾನ್ ಭಾರತಾರ್ಥ ಪ್ರಕಾಶಂ, ವಾಯಿಸುತ್ತೆ ಹೇಳ್ತಾರೆ. ನೀನು ಅವತಾರದ ಕಾರ್ಯ, ನಾನು ಜಗತ್ತಿಗೆ ಬ್ರಹ್ಮಸೂತ್ರವನ್ನು ಕೊಟ್ಟಿದ್ದೇನೆ, ಅದಕ್ಕೆ ಸರಿಯಾದ ಅರ್ಥವನ್ನು ಬರೆಯಲಿಕ್ಕೆ ನೀನು ಸಮರ್ಥನಾಗಿದ್ದಾದ್ರಿಂದ ಆ ಗೀತೆಯ ಒಂದು ಸೂತ್ರಕ್ಕೆ ಭಾಷೆಗೆ ಸೂತ್ರ ಭಾಷ್ಯ ಅಂತ ಹೇಳಿ ಆ ಸೂತ್ರಕ್ಕೆ ಸರಿಯಾದ ಭಾಷೆ ಅದಕ್ಕೆ ನಾನಾಗು ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಎರಡನೇದಾಗಿ ಮಹಾಭಾರತ ತಾನು ಜಗತ್ತ ರಚನೆ ಮಾಡಕ್ಕೆ ನಾನು ಆಗಬೇಕು, ಇದು ಎರಡು ಪ್ರಧಾನವಾಗಿ ಆಗಬೇಕು. ಅದಕ್ಕೆ ಆಚಾರ್ಯ ಮಧ್ವರ ಮಹಾಭಾರತ ಆತ್ಮನಿರ್ಣಯ ಪ್ರಮಾಣವಾದ ಗ್ರಂಥ ಅಂತ, ಅದು 32 ಅಧ್ಯಾಯ. ಆಚಾರ್ಯ ಮಧ್ವರ ಲಕ್ಷಣ ಕೂಡ 32 ಲಕ್ಷಣ. ಮಂತ್ರಾಲಯ ಯಾರು ಬರೀತಾರೆ ಪ್ರಾಥಮಿಕದಲ್ಲಿ ಮಂತ್ರ ವಾಯುದೇವರ ಬಗ್ಗೆ, ದ್ವಾತ್ರಿಂಶ ಲಕ್ಷಣೋಪೇತಾನಾಂ ಸಮಧೃವು ಲಕ್ಷಣೋಪೇತಾನಾಂ ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರೋಣಾಂ. ರಾಯರಿಗೆ ಮಧ್ವಾಚಾರ್ಯ ಅಷ್ಟು ಸಂತೋಷ. ನಮ್ಮ ಮೂಲ ಗ್ರಾಹ್ಯಕ್ಕೆ ಶ್ರೀ ಮಧ್ವ ಮತವರ್ಧನ ಅಂತ ರಾಯಸ್ತೋತ್ರ ಮಾಡ್ತೀವಿ ನಾವು ಮಹಾನ್. ಹಾಗಾಗಿ ಮುಂದೆ ಆಜ್ಞೆ ಪ್ರಕಾರವಾಗಿ ಮತ್ತೆ ವಾಪಸ್ ಅನಂತ ಮಠಕ್ಕೆ ಬರ್ತಾರೆ. ಅಲ್ಲಿರತಕ್ಕಂತಹ ಇದನ್ನು ನೋಡ್ತಾರೆ. ಮುಂದೆ ಅವರು ಗೋದಾವರಿ ತೀರಕ್ಕೆ ಬಂದು ಮೊದಲನೇ ಶಿಷ್ಯನ ಪಡೀತಾರೆ, ಶೋಭನ ಭಟ್ಟರು ಅಂತ. ಅವರೇ ಮುಂದೆ ಪದ್ಮನಾಭ ತೀರ್ಥ ಅಂತ ಅವತಾರ ಮಾಡಿದ್ದಾರೆ. ಆಚಾರ್ಯ ಮಧ್ವರು ಮುಂದೆ 4 ಜನ ಶಿಷ್ಯರಿಗೆ ಪ್ರಧಾನ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ಅಶೋಕ ತೀರ್ಥಗೆ ಸನ್ಯಾಸಾಶ್ರಮ ಕೊಟ್ಟು ಅವರಿಗೆ ಇಲ್ಲಿ ಪಾಠ ಮಾಡ್ತಕ್ಕಂಥಾಗಿ ಮುಂದೆ ರಾಜ್ಯಭಾರ ಮಾಡಿ ಕಡೆಯಲ್ಲಿ ಮಾಘ ಶುದ್ಧ ನವಮಿ ವಿಷಯ ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ಐತರೇಯ ಭಾಷ್ಯವನ್ನು ಪ್ರವಚ ಐತರೇಯ ಸೂಕ್ತ ಅಂತಂದರೆ ಪರಮಾತ್ಮನೇ ಮಹೀದಾಸ ರೂಪದಿಂದ ಅವತಾರ ಮಾಡಿ ಪಿತರಾದೇವಿ ಅವತಾರ ಚಂದ ಪರಮಾತ್ಮ ಮಹೀದಾಸ ರೂಪದಿಂದ ರಚನೆ ಮಾಡಿದ ಗ್ರಂಥ ಐತರೇಯ ಭಾಷ್ಯ. ಅದನ್ನು ಪ್ರವಚನ ಮಾಡ್ತಾ ಇದ್ದಾಗಲೇ ದೇವತೆ ನೋಡ್ತಾ ಇದ್ದ ಆಕಾಶ ಮಾರ್ಗದಲ್ಲಿ ಆ ಪ್ರವಚನ ಕೇಳೋ ಆನಂದ ಭಾರತದಲ್ಲಿ ಪುಷ್ಪವಾರಂ ಸುಗಂಧಂ ಕಡೆಯ ಶ್ಲೋಕ, ಕಡೆಯ ಶ್ಲೋಕ ಇದೆ. ಪುಷ್ಪ ಸೃಷ್ಟಿ ಮಾಡ್ತಾ ಇದ್ದಾರೆ. ಏನು ಆಚಾರ್ಯ ಪ್ರವಚನ ಕೇಳ್ತಾ ಆನಂದವಾಗ್ತದಿಂದ ಪುಷ್ಪವಷ್ಟೇ ಮಾಡ್ತಾ ಮಾಡ್ತಾ ಪುಷ್ಪದ ರಾಶಿಯಲ್ಲಿ ಆಚಾರ್ಯ ಮಧ್ವನಿ ಪೂರ್ಣ ಕಾಲಿಗೆ ಧ್ವನಿ ಕೇಳಿಸ್ತಾನೆ. ಹೈದಯಿತ ವರಿಷ್ಠೆ ಶ್ರೀಮದ್ ಆನಂದ ತೀರ್ಥೆ ಸ್ತೋತ್ರ ಮಾಡ್ತಾ ಯಾವ ಆಚಾರ್ಯ ಮಧ್ವ ಸ್ಮೃತಿ ಕಡೆಯ ಶ್ಲೋಕ ನಮಸ್ತೆ ಪ್ರಾಣೇಶ ಪ್ರಣದ ವಿಭವಾಯ ಅಮನಿಮಗಾಹ ನಮ ಸ್ವಾಮಿ ರಾಮ ಪ್ರಿಯತಮಹೋ ನಮಂ ಗುರುನಸ್ತುಭ್ಯಂ ಭೀಮ ಪ್ರರತ ಕೃಷ್ಣೆ ಸುಸಿಂಹೋ ಜೇಜಿಯ ಇತಿ ನಿಗಮಸೂತ್ರ ವೃಂದಾರ ಕೇಂದ್ರ ಪುಷ್ಪವಾಸಂ ಗುನ್ನಂ ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ ಹೇಳಿ ಆಚಾರ್ಯ ಮಧ್ವರು ಪ್ರಯಾಣ ಮಾಡಿದ್ದಕ್ಕೆ ಏನಪ್ಪ ದಾಖಲೆ ಅಂತಂದರೆ ಅನಂತೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಕಿಟಕಿ ಮಾಡಿದ್ದಾರೆ. ಆ ಅನಂತೇಶ್ವರ ದೇವಸ್ಥಾನ ಬಲಭಾಗಕ್ಕೆ ಪ್ರೇರೇಪಿಸತಕ್ಕಂಥ ಜಾಗದಲ್ಲಿ ಅಲ್ಲಿ ಬರೆದಿದ್ದಾರೆ. ಆಚಾರ್ಯ ಮಧ್ವರು ಐತರೇಯ ಭಾಷೆಯ ಪ್ರವಚನ ಮಾಡ್ತಾ ಇನ್ನು ಅದೃಶ್ಯ ಆದ ಸ್ಥಳ ಅಂತ ಬೋರ್ಡ್ ಇವತ್ತು ಹಾಕಿದ್ದಾರೆ ಅನಂತೇಶ್ವರ ದೇವಸ್ಥಾನ. ರಾಘವೇಂದ್ರ ವಿಜಯದಲ್ಲೂ ಕೂಡ ಪಂಡಿತಾಚಾರ್ಯರು ಬರೀತಾರೆ, ದೃಶ್ಯೋಪಿ ರೌಪ್ಯ ಪೀಠೇಸಿ ಅದೃಶ್ಯವಾಗಿ ಬದಲಿನಲ್ಲಿರ್ತಕ್ಕಂಥವಾಗ್ತಾ ಇದ್ದಾರೆ. ಬದಲಿರತಕ್ಕಂಥದ್ದನ್ನು ಮುಂದೆ ವಾದಿರಾಜು ದಾಖಲೆ ಮಾಡ್ತಾರೆ. ಇವಾಗ ವಾದಿರಾಜ ಶ್ರೀಪಾದಂಗಳವರು ಸಂಚಾರಕ್ಕೆ ಹೋದಾಗ ತಾವು ಬದಲಿಗೆ ಹೋಗಿ ಬೇರೆ ಆಸಕ್ತಿಯನ್ನು ಮಧ್ವಾಚಾರ್ಯಕ್ಕೆ ಮುಂದೆ ಅದೇ ವಾಯು ಪಟ್ಟಿಗೆ ಬರತಕ್ಕಂಥ ಭಾವಿಸಬೇಕ ವಾಯುದೇವ ದಾಖಲೆ ಸ್ವಪ್ನ ಬೃಂದಾವನಾಖ್ಯಾನದಲ್ಲಿ ದಾಖಲೆ ಮಾಡಿದ್ದಾರೆ. ಇಂತಹ ಆಚಾರ್ಯ ಮಧ್ವರ ಚರಿತ್ರೆ ಅಂತಂದರೆ ಮಧ್ವರಾಯರ ಸ್ಮರಣೆ, ಕುಲಕೋಟಿ ಉದ್ಧರಣೆ, ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ, ಮಧ್ವರಮಣ ವಿಜಯರಾಜ ಸ್ತೋತ್ರ. ಇಂತಹ ಮಧ್ವಾಚಾರ್ಯ ಚರಿತ್ರೆ ಕೇಳಿರತಕ್ಕಂತಹ ಸಕಲರಿಗೂ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲಂತ ವಾದಿರಾಗಿ. ಇಂತಹ ಚರಿತ್ರೆ ಕೇಳಿರತಕ್ಕಂತಹ ಸಕಲರಿಗೂ ಆಚಾರ್ಯ ಮಧ್ವರು ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂತಹ ರಾಮಕೃಷ್ಣ ವೇದವ್ಯಾಸರಿವರು ಎಲ್ಲರೂ ಪೂರ್ಣ ಅನುಗ್ರಹ ಮಾಡಿ ಕೇಳಿಕೊಂಡು ಕಥಾಮೃತ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣ ಅರ್ಪಣಮಸ್ತು.